ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ರಿ ಅಂದ್ರೆ ಬನ್ನಿ ನಾನು ತೋರಿಸ್ತೀನಿ. ನೋಡಿ ನಮ್ಮ ತಮ್ಮ ಬಂದ್ಬಿಟ್ಟು ಈ ತರ ಎಲ್ಲ ಗೆಟಪ್ ಹಾಕಿದ್ದಾನೆ. ಬಿಕಾಸ್ ಆಫ್ ಏನಕ್ಕೆ ಅಂದ್ರೆ ನಾವು ಜೇನು ಕೀಳಕ್ ಹೋಗ್ತಾ ಇದ್ರಿ. ಜೇನ್ ಕೀಳಕ್ಕೆ ಇವೆಲ್ಲ ಬಟ್ಟೆ ಹಾಕೊಂಡು ಮಸ್ತಾಗಿ ರೆಡಿ ಆದ. ಏನಕ್ಕಂದ್ರೆ ಎಲ್ಲೂ ಕಡಿಬಾರ್ದು ಅಂದ್ಬಿಟ್ಟು ರೆಡಿ ಆಗ್ಬಿಟ್ಟು ನೋಡಿ ಈ ತರ ರೆಡಿ ಆಗ್ತಾನೆ. ರೆಡಿ ಆಗ್ಬಿಟ್ಟು ನೋಡಿ ಇದು ಬಂದ್ಬಿಟ್ಟು ಜೇನ್ದು ಮನೆ. ಇದ್ರ ಸೌಂಡ್ ನೋಡಿ ಹೆಂಗಿದೆ ಅಂದ್ಬಿಟ್ಟು ಕೇಳಿಸ್ಕೊಳ್ಳಿ. ಕೇಳಿಸ್ಕೊಂಡ್ರಲ್ಲ, ಎಷ್ಟು ಜಾಸ್ತಿ ಜೇನ್ ಇದ್ರೆ ಅಷ್ಟು ಸೌಂಡ್ ಮಾಡುತ್ತೆ. ಮಸ್ತಾಗಿದೆ ಈ ಸೌಂಡ್ ಕೇಳಕಂದ್ರೆ ನಂಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ಅದ್ರ ಮನೆ ನೋಡಿ ಹೆಂಗಿದೆ. ಇದು ನಮ್ಮ ಮನೆಯಲ್ಲಿ ಎಲ್ಲಾರ ಮನೇಲೂ ಇದೇ ತರ ಹಾಕಿರ್ತಾರೆ, ಜೇನ್ ಬರ್ಲಿ ಅಂದ್ಬಿಟ್ಟು ಮನೆಯಲ್ಲಿ. ಅದ್ರ ನೋಡಿ ಇಷ್ಟು ಚಿಕ್ಕದು ಹೋಲ್ ಮಾತ್ರ ಇದೆ. ಇವಾಗ ನೋಡಿ ಇದು ಮನೆಯಲ್ಲಿ ಯಾರು ಇರ್ತಾ ಅದಕ್ಕೆ ನೋಡಿ ಅದು ಬಂದ್ಬಿಟ್ಟು ಕಾಣಿಸಿದೆ ಅಲ್ಲ ಲಾಸ್ಟ್ ಅಲ್ಲಿ, ಅದು ಬಂದ್ಬಿಟ್ಟು ಜೇನ್ದು ಮನೆ. ಫುಲ್ ಮನೆ. ನಾವು ನೋಡಿ ಬೆಂಕಿ ಹಚ್ಚಿದಿರಿ ಏನಕ್ಕೆ ಲೈಟ್ಗೆ ಜೇನ್ ಆಚೆ ಕಳ್ಸಕ್ಕೆ. ಏನು ನಮ್ಗೆ ಕಡಿಬಾರ್ದು ಅಂದ್ಬಿಟ್ಟು ನಾವು ಇದನ್ನ ಜೇನ ಕೀಳಕ್ಕೆ ಹಿಂಗ್ ಮಾಡ್ತಾ ಇದೀವಿ. ನೋಡಿ ಒಂದು ಪಾತ್ರೆದಲ್ಲಿ ಅಂದ್ರೆ ದೊಡ್ಡ ಒಂದು ಪಾತ್ರೆ ತರ ಇದೆಯಲ್ಲ, ಅದ್ರಲ್ಲಿ ಲೈಟ್ಗೆ ಈ ಬಟ್ಟೆ ಸುಟ್ಬಿಟ್ಟು ಜೇನ್ ಹೊಗೆಯಿಂದ ಜೇನ್ ಹೋಗುತ್ತಲ್ಲ ದೂರ ಹೋಗುತ್ತೆ. ಆ ಕಾರಣದಲ್ಲಿ ನೋಡಿ ಅದನ್ನ ಹೊಡೆದಾಗ್ತಾ ಇದ್ದಾನೆ. ಜೇನ್ ಮನೆ ಹೊಡೆದಾಗ್ತಾ ಇದ್ದಾನೆ ನೋಡಿ, ಕತ್ತಿಂದ ಹೊಡೆದಾಗ್ದ ನೋಡಿ. ಇವಾಗ ನೋಡಿ ಜೇನು ಹೆಂಗಿದೆ ಅಂದ್ಬಿಟ್ಟು ನಾನು ಆಚೆ ಹೋಗ್ಬಿಟ್ಟು ನಾನು ತೋರಿಸ್ತೀನಿ ಯಾವ ತರ ಬರುತ್ತೆ. ನಾನು ಇದು ಬಂದ್ಬಿಟ್ಟು ಫಸ್ಟ್ ಟೈಮ್ ಲೈಫಲ್ಲಿ ನೋಡ್ತಾ ಇದ್ದೀನಿ. ಇವತ್ತವರೆಗೂ ಎಲ್ಲೂ ನೋಡಿಲ್ಲ. ಬೆಂಗಳೂರಲ್ಲಿ ಸುಮಾರು ಕಡೆ ಜೇನ್ದು ನಾವು ತುಪ್ಪ ತಿಂದಿರ್ತೀರಿ, ಸಪ್ರೇಟ್ ಟೇಸ್ಟ್ ಇರುತ್ತೆ. ಪ್ಲಸ್ ಮತ್ತೆ ಇಲ್ಲಿದ್ದು ಬಂದ್ಬಿಟ್ಟು ನೇಪಾಳದ ಬಂದ್ಬಿಟ್ಟು ವಿಚಿತ್ರ ಅಂದ್ರೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಪ್ಯೂರ್ ಅಂದ್ರೆ ಪ್ಯೂರು, ನಂಬರ್ 1 ಪ್ಯೂರ್ ಇರುತ್ತೆ. ಬೆಂಕಿನ ಕ್ಲೀನಾಗಿ ಆರಿಸ್ಬಿಟ್ಟು ನಾನಂತೂ ಭಯ ಬಿದ್ಬಿಟ್ಟು ಆಚೆ ಹೋದೆ. ನಮ್ಮ ತಮ್ಮನ್ಗೆ ಹೇಳ ತಗೊಳಮ್ಮ ನೀನೇ ವಿಡಿಯೋ ಮಾಡು ಅಂದ್ಬಿಟ್ಟು. ನೋಡಿ ಇದ್ರದ್ದು ಇವಾಗ ಸೌಂಡ್ ಕೇಳಿಸ್ಕೊಳೋಣ ಹೆಂಗಿದೆ ಅಂದ್ಬಿಟ್ಟು. ಎಷ್ಟು ಡಿಫ್ರೆಂಟ್ ಇದೆ ಅಂದ್ರೆ ನೋಡ್ಕೊಳ್ಳಿ. ಕೇಳಿಸ್ಕೊಂಡ್ರಲ್ಲ ಜೇನದ್ದು ಹೆಂಗಿದೆ ಸೌಂಡ್ ಅಂದ್ಬಿಟ್ಟು. ಎಷ್ಟು ತುಂಬಾ ಜೇನ್ ಇದೆ ಅದ್ರಲ್ಲಿ. ಅದು ಎಷ್ಟೊಂದು ಮನೆ ತರ ಮಾಡಿದೆ ಅದು. ಅದ್ರದ್ದು ಮನೆ ಅಂತೆ. ಅದು ವೈಟ್ ತರ ಕಾಣಿಸ್ತಿದೆಯಲ್ಲ ಅದೆಲ್ಲ ಮನೆ ಅಂತೆ. ನೋಡಿ ಎಲ್ಲ ಹಾರ್ಕೊಂಡು ಈ ಕಡೆ ಬರ್ತಿದೆ. ಕೆಲವು ಜಾಸ್ತಿ ಬಂದ್ಬಿಟ್ಟು ಆಚೆ ಒಂದು ಅದ್ರ ಹೋಲ್ ತರ ಮಾಡಿದ್ರಲ್ಲ ಅಲ್ಲೇ ಜಾಸ್ತಿ ಸುತ್ತಮುತ್ತ ಅಲ್ಲೇ ಇರುತ್ತೆ. ಬಟ್ ಇದ್ರಲ್ಲಿ ಬಂದ್ಬಿಟ್ಟು ಲೈಟ್ ಆಗಿದೆ, ಸ್ವಲ್ಪ ಆಚೆ ಬರುತ್ತೆ. ಅಲ್ಲಿ ಹೊಗೆ ಹಾಕಿದ್ರಲ್ಲ, ಮನೆ ತರ ಕಟ್ ಮಾಡಿದ್ರಲ್ಲ, ಆ ಹೊಗೆಯಿಂದ ಸ್ವಲ್ಪ ಆಚೆ ಬರುತ್ತೆ. ಕೆಲವೊಂದು ಆಚೆ ಓಡೋಗ್ಬಿಡುತ್ತೆ. ಆ ಹೋಲಿಂದ ಆಚೆ ಹೋಗುತ್ತೆ. ಇಲ್ಲ ದೊಡ್ಡದಿದೆಯಲ್ಲ ಅಲ್ಲಿಂದ ಲೈಟ್ ಕೆಲವೊಂದು ಮಾತ್ರ ಬರುತ್ತೆ, ಜಾಸ್ತಿ ಬರಲ್ಲ. ಅದರ ಇಲ್ಲಿ ನೋಡಿ ಬ್ರಷ್ ತರ ಇಕ್ಕಿದ್ರಲ್ಲ ಅದ್ ಬಂದ್ಬಿಟ್ಟು ಅದನ್ನ ಕಟ್ ಮಾಡ್ತಿರ್ ಗೊತ್ತಾ. ಆ ಕಟ್ ಮಾಡುವಾಗ ಅದ್ರ ಮೇಲೆ ಜೇನ್ ಇರುತ್ತಲ್ಲ, ಆ ಜೇನ್ ಕ್ಲೀನ್ ಆಗಿ ಆಚೆ ತರ್ಲಕ್ಕೆ. ಅದನ್ನ ಸಾಯಿಸಲ್ಲ ನಾವು. ಏನಕ್ಕಂದ್ರೆ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಜೇನು ಅಂದ್ರೆ ನಂಗೆ ತುಂಬಾ ಇಂಪಾರ್ಟೆಂಟ್ ನಮ್ಗಲ್ವಾ. ಮತ್ತೆ ಇದೇ ಜೇನ ಮತ್ತೆ ವಾಪಸ್ಸು ಅದೇ ಮನೆಯೊಳಗೆ ಇಕ್ತಿರಿ. ಅದಕ್ಕೆ ಅದು ಬಂದ್ಬಿಟ್ಟು ನಮ್ಗೆ ತುಂಬಾ ಇಂಪಾರ್ಟೆಂಟ್. ನಾವು ಯಾವ್ದೇ ಜೇನುನ ನಾವು ಸಾಯಿಸಲ್ಲ. ಸೊ ಇದ್ರದ್ದು ಬಂದ್ಬಿಟ್ಟು ನಾವು ಎಲ್ಲಾರ ಮನೇಲಿ ಇಕ್ಕಿರ್ತೀರಲ್ಲ, ಎಲ್ಲ ಸಾಕಾಗಿ ಇಕ್ಕಿರ್ತಾರೆ. ನೋಡಿ ಹೆಂಗಿದೆ ಅಂದ್ಬಿಟ್ಟು. ನೋಡಿ ಮನೆ ನೋಡಿ ಎಷ್ಟು ಸಕ್ಕದಾಗಿದೆ ಅಂದ್ರೆ ತುಂಬಾ ಇಷ್ಟ ಆಯ್ತು ನನ್ಗೆ. ಈ ತರ ನೀವು ನೋಡಿರ್ತೀರ ಅನ್ಸುತ್ತೆ. ಕೆಲವೊಂದು ಹಳ್ಳಿ ಎಲ್ಲಾರ ಮನೆ ಊರಲ್ಲಿ ತುಂಬಾ ಸುಮಾರು ಒಂದು 10 ವರ್ಷ 15 ವರ್ಷ ಹಿಂದೆ ಜಮಾನದಲ್ಲಿ ಎಲ್ಲಾರ ಮನೇಲಿ ಇರ್ತಾ ಇತ್ತು ಅಂತ ನಾನು ಕೇಳ್ಪಟ್ಟಿದ್ದೆ. ಬಟ್ ನಾನು ಫಸ್ಟ್ ಟೈಮ್ ನೇಪಾಳಕ್ಕೆ ಹೋಗ್ಬಿಟ್ಟೆ ನಾನು ನೋಡಿರೋದು. ನೀವೆಲ್ಲ ನೋಡಿದ್ದೀರಾ ಅನ್ಸುತ್ತೆ. ನಿಮ್ಮ ಲೈಕ್ ತುಂಬಾ ಏಜ್ ಆಗಿರೋರು ಅವರೆಲ್ಲ ನೋಡಿರ್ತಾರೆ. 100% ಇವೆಲ್ಲ ನೋಡಿರ್ತಾರೆ. ಎಲ್ಲಾರ ಮನೇಲಿ ಇರುತ್ತೆ. ಮತ್ತೆ ಇನ್ನೊಂದ್ಸಲ ಸೌಂಡ್ ಕೇಳೋಣ. ಇಲ್ಲಾಂದ್ರೆ ಇದ್ರದ್ದು ನಾನು ಕ್ಲೀನ್ ಆಗಿ ಮನೆ ಎಲ್ಲ ತೋರಿಸಿ ನೋಡಿ ಎಷ್ಟು ಕ್ಲೀನ್ ಆಗಿದೆ.
ಇವಾಗ ಕೇಳಿಸ್ಕೊಂಡ್ರಲ್ಲ ಹೆಂಗಿದೆ ಅಂದ್ಬಿಟ್ಟು, ಸೇಮ್ ಆ್ಯಸ್ ಇಟ್ ಈಸು ಸಕ್ಕತ್ತಾಗಿರುತ್ತೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತಂತೆ. ನಮ್ಮ ತಮ್ಮ ಏನಂದ, ನಾನು ಇದನ್ನು ಕಟ್ ಮಾಡ್ತೀನಿ ಬಾತ್ ಹತ್ರದಿಂದ ತೋರಿಸ್ತೀನಿ ಅಂತಂದ. ನನಗೆ ಭಯ ಆಗುತ್ತೆ, ಎಲ್ಲಿ ಜೇನು ಕಡ್ದು ಬಿಡುತ್ತೆ ಅಂದ್ಬಿಟ್ಟು ನಾನು ದೂರ ಹೋದೆ. ಮತ್ತು ಅವನೇನಂದ, ಏನೂ ಇಲ್ಲ, ಎಲ್ಲ ಆಚೆ ಹೋಗ್ಬಿಟ್ಟಿದೆ, ಬಾ ನೀನು ಆರಾಮ್ ನಿಂತ್ಕೊ ಇಲ್ಲಿ, ಏನೂ ಕಡಿಯಲ್ಲ ಅಂತಂದ. ಅವ್ನು ನೋಡಿ ಎಷ್ಟು ಸಕ್ಕತ್ತಾಗಿ ಕಟ್ ಮಾಡ್ತಾಯಿದ್ದಾನೆ ನೋಡಿ, ಎಷ್ಟು ಸಕ್ಕತ್ತಾಗಿ ಅದ್ರ ನೋಡಿ, ಆ ಬ್ರಷಿಂದಲೇ ನೋಡಿದ್ರ ಎಷ್ಟು ಕ್ಲೀನಾಗಿ ಕ್ಲೀನ್ ಮಾಡ್ತಾಯಿದ್ದಾನೆ. ಆ ನೊಣ ಎಲ್ಲ ಆಚೆ ತೆಗಿತಾ ಇದ್ದಾನೆ, ಯಾವುದು ಸಾಯಿಸ್ತಾ ಇಲ್ಲ ನೋಡಿ, ಎಷ್ಟು ಸಕ್ಕತ್ತಾಗಿ ಬರ್ತಿದೆ ಅಲ್ವಾ. ಅಷ್ಟೊಂದು ಜೇನು ಈ ಕಡೆ ಇಲ್ಲ, ನಾನು ಆಚೆ ಎಲ್ಲ ಅದ್ರ ಚಿಕ್ಕ ಹೋಲ್ದು ಇತ್ತು ಗೊತ್ತಾ, ಎಲ್ಲ ಅದ್ರೊಳಗೆ ಹೋಗಿ ಕುತ್ಕೊಂಡ್ಬಿಟ್ಟಿದೆ, ಅಂದರೆ ಆಚೆಯಿಂದ ನಿಂತ್ಕೊಂಡ್ಬಿಟ್ಟಿದೆ, ಕುತ್ಕೊಂಡ್ಬಿಟ್ಟಿದೆ ಬಟ್ ಇಲ್ಲಿ ನೋಡಿ ಮತ್ತೆ ಹೊಗೆ ಆಗ್ತಿದೆ. ಏನಕ್ಕೆ ಈ ಕಡೆ ಯಾವುದು ಬರಬಾರ್ದು, ಎಲ್ಲ ಆಚೆನೇ ಇರಲಿ ಅಂದ್ಬಿಟ್ಟು ನಾವು ಅದನ್ನು ಹೊಗೆ ಕೊಡ್ತಾ ಇರ್ತೀರಿ. ಬಟ್ ಏನಂದರೆ ನೋಡಿ, ಇಷ್ಟು ಕ್ಲೀನಾಗಿ ನಿಧಾನಕ್ಕೆ ಕಟ್ ಮಾಡಬೇಕು. ಅದು ಚಾಕು ಥರ ಎತ್ಕೊಂಡು, ಕತ್ತಿ ಅಲ್ಲ ಇದು ಬಂದ್ಬಿಟ್ಟು ಚಾಕು ನೋಡಿ, ಚಿಕ್ಕದು ಚಾಕು ಇದೆ. ಆ ಚಾಕುವಿಂದ ಕ್ಲೀನಾಗಿ ಕಟ್ ಮಾಡ್ತೇನೆ. ಸ್ವಲ್ಪ ತುಪ್ಪನೂ ಅಲ್ಲೇ ಬಿದ್ದೋಯ್ತು, ಏನೂ ಮಾಡೋಕ್ಕಾಗಲ್ಲ, ಅದು ಕೆಲಸ ಮಾಡೋವಾಗ ಸ್ವಲ್ಪ ಬಿದ್ದೋಗ್ಬಿಡುತ್ತೆ. ಇದು ಯಾವುದೋ ನಾವು ಕೆಲಸ ಮಾಡ್ತಾಯಿಲ್ಲ, ಇದು ಬಂದ್ಬಿಟ್ಟು ಓನ್ದು ಎಲ್ಲರ ಮನೇಲಿ ಇರುತ್ತೆ, ಅದು ಅವ್ನ ಮನೆಯೇ. ಬಟ್ ಈ ಮನೇಲಿ ಯಾರೂ ಇರ್ತಾಯಿಲ್ಲ, ಆಗಿನ ಕಾಲದಲ್ಲಿ ಎಲ್ಲರೂ ಇರ್ತಾಯಿದ್ರು. ಇವಾಗೆಲ್ಲ ಬೇರೆ ಮನೆ ಕಡಿಸಿದ್ದಕ್ಕೆ ಬೇರೆ ಕಡೆ ಹೋಗಿ ಕೂತ್ಕೊಂಡಿದ್ದಾರೆ. ಜಸ್ಟ್ ಇದು ಜೇನಿಗೆ ಮನೆಗೋಸ್ಕರ ನೋಡಿ ಎಷ್ಟು ತುಪ್ಪ ಸುರಿತಿದೆಪ್ಪ ಸ್ವಾಮಿ. ಪ್ಯೂರ್ ಅಂದರೆ ಪ್ಯೂರ್ ಗುರು, ಇದು ಯಾವುದೋ ಕೆಮಿಕಲ್ ಇರೋಲ್ಲ, ಯಾವುದೋ ಮೆಡಿಸಿನ್ ಇರೋಲ್ಲ, ಇದು 1 ನಂಬರ್ ಪ್ಯೂರ್ ಅಂದರೆ ಪ್ಯೂರ್ 100% ಪ್ಯೂರ್ ಆಗಿರುತ್ತೆ ನೋಡಿ. ತುಪ್ಪ ಇದರಲ್ಲಿ ನೋಡಿ ಪ್ಲೇಟ್ ಇದೆಯಲ್ಲ, ಒಂದು ಗೋಲ್ಡ್ ಕಲರ್ ಪ್ಲೇಟ್ ಇದೆಯಲ್ಲ, ಅದರಲ್ಲಿ ಬಂದ್ಬಿಟ್ಟು ಎಲ್ಲ ತುಪ್ಪ ಸುರಿತಿದೆ, ಲೈಟಿಗೆ ಸುರಿತಿದೆ ನೋಡ್ಕೊಳ್ಳಿ, ನಾವು ತೋರಿಸ್ತೀನಿ. ಬಟ್ ಇವಾಗ ನೋಡಿ ಹೆಂಗೆ ಕಟ್ ಮಾಡ್ತಾಯಿದ್ದಾನೆ. ಭಯ ಇವನಿಗೆ ಇವನು ಫಸ್ಟ್ ಟೈಮ್ ಅಂತ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿರೋದು, ಅಂದರೆ ಕಟ್ ಮಾಡ್ತಾಯಿರೋದು ಎಕ್ಸ್ಪೀರಿಯೆನ್ಸ್. ಅವ್ನು ನೋಡಿರ್ತಾನೆ ಸುಮಾರು ಚಿಕ್ಕ ವಯಸ್ಸಿಂದ ಎಲ್ಲ ಅಲ್ಲೇ ಹುಟ್ಟು ಬೆಳೆದಿದ್ದಲ್ಲ ಅವನಿಗೆಲ್ಲ ನೋಡಿರ್ತಾರೆ. ಬಟ್ ನನಗೆ ಅಂದರೆ ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ ನೋಡಿ. ಇದು ಆಚೆ ಹೋಗಿ ತೋರಿಸ್ತೀನಿ ನೋಡಿ, ಈ ಹೋಲಲ್ಲಿ ಎಷ್ಟು ತುಂಬ್ಕೊಂಡ್ಬಿಟ್ಟಿದೆ ನೋಡಿ ನೋಡಿ ನೋಡಿ. ಯಪ್ಪ ಸ್ವಾಮಿ, ಪಾಪ ಅನಿಸುತ್ತೆ, ಬಟ್ ಏನೂ ಮಾಡೋಕ್ಕಾಗಲ್ಲ, ನಾವು ತಿಂತೀರಲ್ಲ ಜೇನು ತುಪ್ಪ, ಎಲ್ಲರೂ ತಿಂತೀರಿ. ಬಟ್ ನೋಡಿ ಪ್ಯೂರ್ ತುಪ್ಪ ಹಿಂಗಿರುತ್ತೆ. ನಾನು ಟೇಸ್ಟ್ ಮಾಡಬೇಕು, ಇವಾಗ ಟೇಸ್ಟ್ ಮಾಡಿ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಮೇಲಿಂದ ಹಾಕ್ತೀನಿ ನೋಡಿ. ಇವಾಗ ನೋಡಿದ್ರಲ್ಲ ಹೆಂಗೆ ಕಟ್ ಮಾಡ್ತಾಯಿದ್ದಾನೆ ಅಂದ್ಬಿಟ್ಟು. ಇವೆಲ್ಲ ಬಾಡಿ ಎಲ್ಲ ಕವರ್ ಮಾಡಿದ್ದಾನೆ, ಬಟ್ ನೋಡಿ ಕಾಲು ಕಡೆ ಅವ್ನು ಕವರ್ ಮಾಡಿಲ್ಲ. ಏನಕ್ಕೆ ಅಂದರೆ ಗೊತ್ತಿಲ್ಲ, ಅವನಿಗೂ ಧೈರ್ಯ ಇದೆ. ನಾನು ಹತ್ರ ಹೋಗ್ಬಿಟ್ಟು ನೋಡ್ತಾಯಿದ್ದೀನಿ, ನಾನು ಬಾಡಿಯಲ್ಲಿ ಏನೂ ಹಾಕ್ಕೊಂಡಿಲ್ಲ, ಸೀರಿಯಸ್ಲಿ ನಾನು ಯಾವುದೂ ಹಾಕ್ಕೊಂಡಿಲ್ಲ. ನೋಡಿ ಅವನು ಹೆಂಗೆ ಕಟ್ ಮಾಡ್ತಾನೆ ನೋಡಿ, ತುಪ್ಪ ನೋಡಿ 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 ನೋಡಿದ್ರ ತುಪ್ಪ ನೋಡಿ. ವಾವ್, ಎಷ್ಟು ಸಕ್ಕತ್ತಾಗಿದೆ ತುಪ್ಪ ಗುರು. ಪ್ಯೂರ್ ಅಂದರೆ ಪ್ಯೂರ್, ನಂಬರ್ 1 ಪ್ಯೂರ್ ತುಪ್ಪ ನಮ್ಮದು. ಆಹಾ, ನಾವು ಯಾವುದು ಸೇಲ್ ಮಾಡೋಲ್ಲ, ಇದು ನಾವು ಪರ್ಸ್ನಲ್ಲಾಗಿ ಮನೇಲಿ ಯೂಸ್ ಮಾಡಿಕೊಂಡು ಮನೇಲಿ ತಿನ್ಕೊಂಡಿರ್ತೀರಿ. ಬಟ್ ಇನ್ನೊಂದು ಏನಂದರೆ ನೋಡಿ ಜೇನು ನೋಡಿ ಹೆಂಗಿದೆ ಅಂದ್ಬಿಟ್ಟು, ಅದ್ರ ಮನೆಯೆಲ್ಲ ಇರುತ್ತೆ. ಇದರಲ್ಲಿ ಸುಮಾರು ಟೈಪ್ಸ್ ಆಫ್ ಜೇನು ಇರುತ್ತಂತೆ. ಒಂದು ರಾಣಿ ಜೇನು, ರಾಜ ಜೇನು ಮತ್ತು ಚಿಕ್ಕ ಚಿಕ್ಕ ಜೇನೆಲ್ಲ ಇರುತ್ತೆ. ಬಟ್ ನಮ್ಮದು ಕಡೆ ಒಂದು ಮೇಯ್ನ್ ಅಂದರೆ ಇವಾಗ ಚಿಕ್ಕ ಚಿಕ್ಕ ಜೇನು ಇರುತ್ತೆ ಗೊತ್ತಾ, ಅದು ಮತ್ತೆ ವಾಪಸ್ ಬರುತ್ತಂತೆ. ಬಟ್ ರಾಜನೋ ರಾಣಿನೋ ಏನೋ ಹೇಳ್ತಾಯಿರೋ ಮನೆಯಲ್ಲಿ, ಆ ಜೇನು ಇನ್ ಕೇಸ್ ಏನಾದರೂ ಎಸ್ಕೇಪ್ ಆಗಿಬಿಟ್ರೆ ಬರಲ್ಲ, ಯಾವುದೇ ಜೇನು ಒಳಗೆ ಬರಲ್ಲ ಅಂತೆ. ರಾಜನೋ ರಾಣಿ ಅಂತ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ, ನನಗೆ ಅಷ್ಟೊಂದು ಐಡಿಯಾ ಇಲ್ಲ, ಕೇಳಬೇಕಾದ್ರೆ ಮತ್ತೆ ತಲೆನೋವು ಮನೆಯಲ್ಲಿ. ಸೊ ನೋಡಿ, ಆ ಜೇನು ಏನಾದರೂ ಇನ್ ಕೇಸ್ ಓಡೋಗ್ಬಿಟ್ರೆ ಅಂದರೆ ಯಾವ ಜೇನು ಮತ್ತು ಚಿಕ್ಕ ಚಿಕ್ಕ ಜೇನು ಯಾವುದೂ ಬರಲ್ಲಂತೆ. ಅವೆರಡೂ ಒಂದು ಏನೋ ರಾಜನೋ ರಾಣಿನೋ ಏನೋ ಅಂತಾರೆ, ನಮ್ಮ ರಾಜ ಅನಿಸುತ್ತೆ ಮೇ ಬಿ. ಆ ರಾಜ ಜೇನು ಏನಾದರೂ ಹೋಗ್ಬಿಟ್ರೆ ಬರಲ್ಲ. ರಾಜ ಜೇನು ಇಲ್ಲಿದ್ದರೆ ಎಲ್ಲ ಬೇರೆ ಜೇನೆಲ್ಲ ಬಂದುಬಿಡುತ್ತೆ, ಇಲ್ಲಾಂದರೆ ಯಾವುದೂ ಜೇನು ಬರಲ್ಲ. ಕ್ಲೀನಾಗಿ ಕಟ್ ಮಾಡ್ತಾಯಿದ್ದಾನೆ ಅವನು. ಬಟ್ ಇವ್ನು ಗೊತ್ತಿಲ್ಲ ಅಂತೆ, ನಾನು ತೋರಿಸು ಯಾವ ಥರ ಇರುತ್ತೆ ರಾಜ ಜೇನು, ಯಾವ ಥರ ಇರುತ್ತೆ ರಾಣಿ ಜೇನು, ತುಂಬ ಡಿಫ್ರೆನ್ಸಸ್ ಜೇನಿದೆಯಲ್ಲ ಅವೆಲ್ಲ ತೋರಿಸು ಅಂತಂದಿದ್ದಕ್ಕೆ ನನಗೆ ಗೊತ್ತಿಲ್ಲ, ನಮ್ಮ ಅಪ್ಪ ಇದಿರೋ ಗೊತ್ತಿತ್ತು, ನನಗೆ ಗೊತ್ತಿಲ್ಲ, ನಾನು ಯಾವತ್ತೂ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ, ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಅಂತಂದ. ನೋಡಿ ಅವ್ನ ಕಾಲಕ್ಕೆ ಒಂದು ಸ್ವಲ್ಪ ಇದು ಕಡಿತು ಅದರಲ್ಲಿ. ಬಟ್ ಅವನು ಭಯ ಬಿದ್ದಿಲ್ಲ ನೋಡಿ, ಎದ್ಬಿಟ್ಟು ಎಲ್ಲೂ ಓಡೋಗಿಲ್ಲ. ಆದರೂ ನೋಡಿ ಎಷ್ಟು ಕ್ಲೀನಾಗಿ ಒಂಥರ ಭಯ ಬೀಳ್ದಿರ ಮಾಡ್ತಾಯಿದ್ದಾನೆ, ಮಸ್ತಾಗಿ ಮಾಡ್ತಾಯಿದ್ದಾನೆ. ಕಡಿತು ನೋಡಿದ್ರೆ ಅವನಿಗೆ ಕಡಿತು, ಅಯ್ಯೋ ಪಾಪ ಕಡಿತು, ಏನೂ ಮಾಡೋಕ್ಕಾಗಲ್ಲ ನೋಡಿ. ಆದರೂ ನೋಡಿ ಎದ್ಬಿಟ್ಟು ಓಡೋಗ್ತಾಯಿಲ್ಲ ಅವನು, ಭಯನೇ ಬೀಳ್ತಾಯಿಲ್ಲ. ಅಯ್ಯೋ ಪಾಪ, ಆ ಕಾಲು ಹಾಕ್ಕೊಂಡ ಕವರ್ ಮಾಡ್ಕೊಂಡು ಅವನು ಕಡಿಬೇಡ್ದು ಅಂದ್ಬಿಟ್ಟು. ಏನಕ್ಕೆ ಪಾಪ ಅದ್ರದ್ದು ಮನೆ ನಾವು ಹೊಡೆದಾಗ್ತಾಯಿದ್ದೀರಲ್ಲ, ಪಾಪ ಅದಕ್ಕೂ ಬೇಜಾರಾಗುತ್ತೆ. ಆ ಕಾರಣದಿಂದನೇ ಅದು ಪಾಪ ಏನೋ ಮಾಡೋಕ್ಕಾಗಲ್ಲ, ತಡೆಯುತ್ತೆ ನೋಡಿ. ಕ್ಲೀನಾಗಿ ಬ್ರಷ್ ಹಾಕ್ಬಿಟ್ಟು ಕ್ಲೀನಾಗಿ ಕ್ಲೀನ್ ಮಾಡ್ತಾಯಿದ್ದಾನೆ. ಇನ್ನೂ ಇದೆ ಪೆಂಡಿಂಗ್, ಇನ್ನೂ ಇದೆ, ಒಂದು ಸುಮಾರು ಮನೆಗಳಿದೆ ಅದ್ರದ್ದು, ಇನ್ನೂ ಕಡಿಯೋದಿಲ್ಲ. ನಾನು ಭಯ ಬಿದ್ದುಬಿಟ್ಟು ಆಚೆ ಹೋಗ್ಬಿಡ್ತೀನಿ ಅಂತ ಭಯ ಬರುತ್ತೆ ನನಗೆ. ಏನಕ್ಕಾದ್ರೆ ಇನ್ ಕೇಸು ನೋಡಿ ಅವನಿಗೆ ಕಾಲು ಕಡಿತಲ್ಲ, ಅದೇ ಥರ ನಾನು ಮಕ್ಕಕ್ಕೋ ಇಲ್ಲಾಂದರೆ ಎಲ್ಲಾದರೂ ಕಡಿದ್ಬಿಟ್ಟಿದ್ರೆ ನನಗೆ ಎಷ್ಟು ಊದ್ಕೊಂಡುತ್ತಂತೆ ಅಪ್ಪ ಇದರಲ್ಲಿ ಜೇನಲ್ಲಿ ಕಡಿದ್ರೆ.
ಅವನೇ ಹೇಳ್ತಿದ್ದೆ ನನಗೆ ಎಲ್ಲ ಊದ್ಕೊಳುತ್ತೆ ಮತ್ತು ಅದ್ರದ್ದು ಏನೋ ಮುಳ್ತಾರೇನೋ ಅದು ಬಿಟ್ಬಿಟ್ಟು ಹೋಗ್ಬಿಡುತ್ತಂತೆ. ಮುಳ್ತರ ಬಿಟ್ರೇನೋ ತಲೆನೋವು ಅಲ್ವಾ, ಏನಕ್ಕೆ ದಪ್ಪ ಆಗ್ಬಿಡುತ್ತಂತೆ, ಊದ್ಕೊಂಡ್ಬಿಟ್ಟು ದಪ್ಪ ದಪ್ಪ ಆಗುತ್ತಂತೆ. ಇನ್ನೊಂದು ಏನಂದರೆ ಈ ಜೇನು ಏನಾದ್ರು ಇದು ಇದೆಯಾ ಗೊತ್ತಾ, ಅದು ರಸ ತುಪ್ಪ ಬಿಟ್ಟು ಇದು ಅದೇ ವೈಟ್ ಕಲರ್ ಅದು ಮನೆ ಥರ ಇದೆಯಲ್ಲ ಚಿಕ್ಕ ಚಿಕ್ಕದು, ಅದು ತಿಂತಾರಂತೆ. ಅದು ತಿಂದ್ರೇನೋ ಒಂದು ಸ್ವಲ್ಪ ಟೇಸ್ಟ್ ಬರುತ್ತಂತೆ ಅದು ತಿಂದರೆ. ಬಟ್ ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ ಬಾಡಿಯಲ್ಲೆಲ್ಲ ಗುಳ್ಳೆ ಗುಳ್ಳೆ ಬಂದುಬಿಡುತ್ತಂತೆ. ಇನ್ನು ಇಲ್ಲಾಂದರೆ ಏನೂ ಆಗಲ್ಲಂತೆ, ಬಾಡಿಯೆಲ್ಲ ಹೀಟ್ ಆಗಿಬಿಡುತ್ತಂತೆ ಕೆಲವೊಬ್ರಿಗೆ. ಒಂಥರ ನಾವು ಹೆಂಗೆ ಕೆಲವೊಬ್ರು ಎಣ್ಣೆ ಎಲ್ಲ ಕುಡಿತಾರಲ್ಲ ಆ ಥರ ಟೈಟ್ ಆಗಿಬಿಡ್ತಾರಂತೆ, ಒಂಥರ ಫ್ಲೋಲ್ಲಿ ಕೂತ್ಕೊಂಡ್ಬಿಡ್ತಾರಂತೆ. ಇದ್ರು ನಾನು ಸರಿ ಇರಪ್ಪ ತಿನ್ನೋಣ ಅಂದ್ಬಿಟ್ಟು ಟೇಸ್ಟ್ ಮಾಡಿದ್ದೆ, ಬೇಗ ಬೇಗ ಕಟ್ ಮಾಡು ಅಂತ ಹೇಳಿದ್ರಿ. ಸೊ ಇದೆಲ್ಲ ತಿಂದ್ರೇನೋ ಒಂದು ಸ್ವಲ್ಪ ಬಾಡಿಯಲ್ಲೆಲ್ಲ ಗುಳ್ಳೆ ಗುಳ್ಳೆ ಬರುತ್ತಂತೆ. ನಂಗೆ ಗೊತ್ತಿಲ್ಲ, ನೋಡೋಣ ಫಸ್ಟ್ ಟೈಮ್ ಗುಳ್ಳೆ ಬರುತ್ತಲ್ಲ ಅಂತ ನೋಡೋಣ, ಅದನ್ನು ನೋಡೋಣ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ನೋಡಿ ಇವಾಗ ಎಷ್ಟು ಆಯಿತು ಕೆಳಗೆ ನೋಡಿ ಗುರು, ಎಷ್ಟು ತುಪ್ಪ ಆಯಿತು, ಸಿಕ್ಕಾಪಟ್ಟೆ ತುಪ್ಪ ಆಯ್ತಲ್ಲ. ತಿನ್ಬೇಕು ಅನಿಸ್ತಿದೆ ನನಗಂತಪ್ಪ ಸ್ವಾಮಿ. ಇದು ತಿನ್ನೋಕ್ಕೆ ಒಂದು ಟೈಮ್ ಬರುತ್ತೆ ತಿನ್ನೋಣ. ಏನಂದರೆ ಇವಾಗ ನೋಡಿ, ಇವಾಗ ಒಂದು ತೆಗಿತಾನೆ, ಅದರಲ್ಲಿ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಜಾಸ್ತಿ ಜೇನಿದೆ. ಹಂಗೆ ನೋಡಿ ಎಷ್ಟು ಜೇನು ಬಂತು ನೋಡಿ. ಅವನು ಒರೆಸ್ತಾ ಇದ್ದಾನೆ, ಆದರೂ ಕಂಟ್ರೋಲ್ ಆಗ್ತಾಯಿಲ್ಲ. ಅವ್ನು ಬೇಗ ಬೇಗ ಕಟ್ ಮಾಡಬೇಕಲ್ಲ, ಇಲ್ಲಾಂದರೆ ಜೇನು ಅಂತೆ ವಾಪಸ್ಸು ತುಪ್ಪ ಕುಡಿದು ಬಿಡುತ್ತಂತೆ. ಅದಕ್ಕೇ ಇವಾಗನೇ ಅವನು ತೆಗಿತಾ ಇದ್ದಾನೆ. ಅಲ್ಲಿ ನೋಡಿ ತೆಗಿಯೋಕ್ಕೆ ಎಷ್ಟು ಬಂತು ನೋಡಿ, ಒಂದು ಜೇನು ಅಂದರೆ ಜೇನು. ಏನು ಸ್ವಾಮಿ ಇಷ್ಟಲ್ಲ ಜೇನು, ಎಷ್ಟು ಸಕ್ಕತ್ತಾಗಿದೆಯಲ್ಲ ಜೇನು. ತುಪ್ಪ ನೋಡಿ, ತುಪ್ಪ ಕೆಳಗೆ ಅಮ್ಮ, ವಾವ್ ಸೂಪರಾಗಿದೆ ತುಪ್ಪ. ಅದ್ರ ಮನೆ ನೋಡಿ ಏನಂತಾರೆ ಇದನ್ನು ಕಮೆಂಟ್ ಮಾಡಿ. ನಾನು ಮನೆ ಅಂತ ಇದ್ದೀನಿ, ಬಟ್ ಗೊತ್ತಿಲ್ಲ ನನಗೆ ಏನಂತಾರೆ ಪ್ರಾಪರಾಗೆ. ಬಟ್ ಇದು ಬಂದ್ಬಿಟ್ಟು ಜೇನು ತುಪ್ಪ ಬಂದ್ಬಿಟ್ಟು ಕೆಳಗೆ ಇದು ಜೇನು ಮನೆ ಅಂತ ನಾನು ಕರಿತಾಯಿದ್ದೀನಿ. ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ, ನನಗೆ ಅಷ್ಟೊಂದು ಗೊತ್ತಿಲ್ಲ ಸೀರಿಯಸ್ಲಿ. ನೋಡಿ ಎಷ್ಟು ಬರ್ತಾಯಿದೆ ಗುರು. ಅವನು ಅಲ್ಲೇ ಅಂದರೆ ಉದುರಿಸ್ತಾ ಇದ್ದಾನೆ, ಆದರೂ ಬರುತ್ತೆ ನೋಡಿ ಎಷ್ಟೊಂದು ಬರುತ್ತೆ. ಅಲ್ಲಿ ಹೊಗೆ ಕಡಿಮೆ ಆಗಿಬಿಟ್ಟಿದೆ, ಆ ಕಾರಣದಿಂದನೇ ಎಲ್ಲ ಇದರಲ್ಲಾಗ್ತಿದೆ. ಅಲ್ಲಿ ನಾವು ಬಟ್ಟೆ ಇತ್ತು ಗೊತ್ತಾ, ಒಂದು ಬಟ್ಟೆಯಲ್ಲಿ ಬೆಂಕಿ ಹಾಕ್ಬಿಟ್ಟು ಇಕ್ಕಿದ್ರೆ ಗೊತ್ತಾ, ಅದು ಬಂದ್ಬಿಟ್ಟು ಹೊಗೆ ಇಲ್ಲಾಂದರೆ ಸ್ವಲ್ಪ ಆಚೆನೇ ಹೋಗ್ತಾಯಿತ್ತು. ಇವಾಗ ಹೊಗೆ ಇಲ್ಲಲ್ಲ, ಅದಕ್ಕೆ ಎಲ್ಲ ಒಳಗೇ ತುಂಬ್ಕೊಂಡ್ಬಿಡ್ತಾಯಿದೆ. ಇಲ್ಲಾಂದರೆ ಇಷ್ಟೊತ್ತೆಲ್ಲ ಆಚೆ ಹೋಗೋದು. ಮನೆ ನೋಡಿ ಮೇಲೆಲ್ಲ ಎಲ್ಲಿ ಕಟ್ಕೆದಿದೆ, ಮಣ್ಣು ಕಟ್ಕೆ ಎಲ್ಲ ಇದರದ್ದೇ ಮನೆ. ಬಟ್ ನೋಡಿ ಜೇನು ಅಂದರೆ ಎಲ್ಲರ ಮನೆಯಲ್ಲೂ ಸಾಕ್ತಾರೆ. ನಮ್ಮೂರಲ್ಲಿ ಪ್ರತಿಯೊಂದು ಮನೆಯಲ್ಲೂ ಒಂದೊಂದು 2 3 4 ಇರುತ್ತೆ. ಬಟ್ ಯಾರೂ ಸೇಲ್ ಮಾಡೋಲ್ಲ, ಎಲ್ಲರೂ ಮನೇಲಿ ಪರ್ಸ್ನಲಾಗಿ ತಿನ್ನೋಕ್ಕೆ ಇರ್ತಾನೆ ಯೂಸ್ ಮಾಡ್ತಾರೆ. ನಮ್ಮ ತಾತ ಇರೋವಾಗ ಬಾಕ್ಸಸ್ ಬಂದ್ಬಿಟ್ಟು 3-4 ಬಾಕ್ಸಸ್ಸು ಮನೇಲಿ ಇರ್ತಿತ್ತು. ಅವಾಗೆಲ್ಲರೂ ನಮ್ಮೂರಲ್ಲೆಲ್ಲರೂ, ನಮ್ಮ ಅಮ್ಮ ಅಂತೂ ಎಲ್ಲ ಬೆಂಗಳೂರಲ್ಲಿದ್ದರು. ಬಟ್ ನಮ್ಮ ತಂಗಿಯವರೆಲ್ಲ ಬೇರೆ ತಂಗಿ, ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ, ನನ್ನ ಚಿಕ್ಕಪ್ಪ ಮಕ್ಕಳು ಅವರೆಲ್ಲ ನಮ್ಮ ಮನೇಲಿ ಇರ್ತಿದ್ರಲ್ಲ. ಆವಾಗ ಬಂದ್ಬಿಟ್ಟು 2 ಬಾಕ್ಸು 3 ಬಾಕ್ಸು ನಮ್ಮ ಮನೇಲಿ ಇರ್ತಾಯಿತ್ತು. ಅವ್ರ ಮನೆಯಲ್ಲೂ 2 ಬಾಕ್ಸು 3 ಬಾಕ್ಸ್ ಎತ್ಬಿಟ್ಟು ಇಕ್ತಾಯಿದ್ರು. ಅಷ್ಟೊಂದು ಪ್ಯೂರ್ ಬರ್ತಾಯಿತ್ತು. ಇದಕ್ಕೆಲ್ಲ ಟೈಮಿಂಗ್ಸ್ ಇರುತ್ತಂತೆ. ಇವಾಗ ಇದು ಎಲ್ಲ ಇದು ಮಾಡಿದ್ರಲ್ಲ, ಮತ್ತೆ ಜೇನು ತುಂಬಿಸ್ಬೇಕಂದ್ರೆ ಅದಕ್ಕೆ ಎಷ್ಟೋ ತಿಂಗಳು ಬೇಕಂತೆ. ಇವೆಲ್ಲ ಮನೆ ಕಟ್ಸಿರೋಕ್ಕೆ ಇಷ್ಟು ತಿಂಗಳು ಬೇಕಂದರೆ ನೋಡಿ, ಹೊಗೆ ಎಷ್ಟು ಕಡಿಮೆ ಇದೆ. ಬಟ್ ನೋಡಿ ಒಳಗೆ ಜೇನು ಎಷ್ಟಿದೆ ಗುರು, ನೋಡೋಣ ಜೇನು ಅಂತಲೇ ಗೊತ್ತಾಗಲ್ಲ ಅಷ್ಟಿದೆ. ಸೊ ನಾವು ಎಲ್ಲ ತಿನ್ನೋಕೆ ಹೋದ್ರಿ ನೋಡಿ, ನಾನು ಇದೇ ಹೇಳಿದ್ದು. ಇದು ತಿಂದರೆ ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ ಬಾಡಿಯಲ್ಲೆಲ್ಲ ಗುಳ್ಳೆ ಆಗುತ್ತಂತೆ. ನೋಡಿ ಹೆಂಗಿದೆ ನೋಡಿಪ್ಪ ಸ್ವಾಮಿ. ನೊಣ ಅಂದರೂ ಸಿಕ್ಕಾಪಟ್ಟೆ ನಮ್ಮೂರಲ್ಲಿ, ಸೊಳ್ಳೆ ಇರಲ್ಲ, ನೊಣನೇ ಜಾಸ್ತಿ ಇರುತ್ತೆ. ನಾನು ಸರಿ ಕೊಡಪ್ಪ ಫಸ್ಟ್ ಟೈಮ್ ತಿನ್ನೋಣ ಅಂದ್ಬಿಟ್ಟು ನಾನು ತಿಂತಾಯಿದ್ದೀನಿ. ನೋಡಿ ಹೆಂಗಿದೆ. ಇದು ತಿನ್ನಬೇಕಾ ಬೇಡ ಅನಿಸ್ತು, ಆದರೂ ಟ್ರೈ ಮಾಡಿದೆ. ಒಂದು ಸ್ವಲ್ಪ ಹುಳಿ ಥರ ಇತ್ತು, ಏನಂತ ಗೊತ್ತಿಲ್ಲ. ಅದು ಸ್ವಲ್ಪ ಟೇಸ್ಟ್ ಮಾಡೋಣ ಮತ್ತೆ ತಿಂದೆ. ಆವಾಗ ಒಂದು ಸ್ವಲ್ಪ ಟೇಸ್ಟ್ ಬಂತು. ಅದು ಹಿಂಗೆ ಇರುತ್ತೆ ಟೇಸ್ಟು, ಇದ್ರದ್ದು ಬಂದ್ಬಿಟ್ಟು ಹಿಂಗೆ ಇರುತ್ತೆ. ತುಪ್ಪದ ಮಾತ್ರ ಸಕ್ಕತ್ತಾಗಿರುತ್ತಂದರು. ತುಪ್ಪ ಅಲ್ಲೇ ತಿಂದಿದ್ದಷ್ಟೇ. ನೋಡಿ ನಮ್ಮ ತಮ್ಮ ಇವನೇ ಜೇನು ಎಲ್ಲ ಕೀಳಿದ್ದು ನೋಡಿ. ಅವ್ನು ಡ್ಯಾನ್ಸ್ ಬೇರೆ ಮಾಡ್ತಾನೆ, ಅವ್ನು ಸರ್ರಾಗಿ ತಿಂತಾಯಿದ್ದಾನೆ. ಎಲ್ಲರೂ ಸರ್ರಾಗಿ ತಿಂತಾರೆ, ನಾವೇ ತಿನ್ನಲ್ಲ. ತುಪ್ಪದು ಮನೆ ತಿಂದಿದ್ದಕ್ಕೆ ನಮ್ಮ ಅಣ್ಣನ ನೋಡಿ ಬಾಡಿಯಲ್ಲೆಲ್ಲ ಯಾವ ಥರ ಆಯಿತು, ರೆಡ್ ಕಲರ್ದು ಎಲ್ಲ ಗುಳ್ಳೆ ಬಂದಂಗೆ ಆಯಿತು. ಅದಕ್ಕೆ ನಮ್ಮ ಚಿಕ್ಕಪ್ಪ ಏನಂದ್ರೆ ಇದು ಮುಳ್ಳಂಗಿ ತಿಂದರೆ ಸ್ವಲ್ಪ ಹೊತ್ತಾದಮೇಲೆ ವಾಸಿ ಆಗುತ್ತೆ, ಸಡನ್ಲಿ ಆಗೋಲ್ಲ, ಬಟ್ ಲೈಟಿಗೆ ಆಗುತ್ತೆ. ಇಲ್ಲಾಂದರೆ ನೈಟೆಲ್ಲ ಹಿಂಗೆ ಇದ್ಬಿಡುತ್ತೆ, 2-3 ದಿನವರೆಗೂ ಹಿಂಗೆ ಇರುತ್ತಂದರು. ನಮ್ಮ ಅಣ್ಣ ವಾಮಿಟ್ ಎಲ್ಲ ಮಾಡಿದ್ರು. ಅದಾದಮೇಲೆ ಎಲ್ಲ ಬಾಡಿಯಲ್ಲೆಲ್ಲ ಗುಳ್ಳೆ ಬಂತು, ಹೊಟ್ಟೆಲ್ಲ ಗುಡುಗುಡು ಅಂತಿತ್ತು ಅಂತಂದರು. ಚಿಕನ್ನ